ಸರ್, ಈಗ ಮೈಸೂರು ದಸರಾ ಉದ್ಘಾಟನೆ ವಿಚಾರದಲ್ಲಿ ಭಾನು ಮುಸ್ತಾಕ್ ಅವರ ಆಯ್ಕೆ ಆಗಿದೆ ಮಾಡ್ತಾರೆ, ಹತ್ರ ಸಮಸ್ಯೆ ಇದೆ. ವಿರೋಧ ಮಾಡ್ತಾ ಇದ್ದಾರೆ. ಮಾಡ್ತಾರೆ ಅವ್ರು ಎಲ್ಲದಕ್ಕೂ ಮಾಡ್ತಾರೆ. ವೋಟ್ ಬ್ಯಾಂಕ್ ಪಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬಿಜೆಪಿ ಅವರು. ಕೊನೆಗಾಗಿ ಕೋರ್ಟ್ ಮೆಟ್ಲೇರಿದ್ದಾರೆ ಸರ್ ಈಗ ವಿಚಾರವಾಗಿ. ಕೋರ್ಟ್ ಏನ್ ಹೇಳುತ್ತೆ ಸರ್? ಅವ್ರೇನ್ ಕೋರ್ಟ್ ಏನ್ ಹೇಳಕ್ಕಾಗಲ್ಲ, ಅದು ಸರ್ಕಾರ ನಿರ್ಧಾರ ಅಂತ ಹೇಳ್ತಾರೆ. ಅದೇನೋ ಕಾನೂನುಬದ್ಧ ಅಥವಾ ಯಾವುದೋ ಒಂದು ಸಮಸ್ಯೆ ಅಲ್ಲ. ಸರ್ಕಾರ ಯಾರಿಗೆ ನೇಮಿಸ್ಬೇಕು, ಯಾರು ಉದ್ಘಾಟನೆ ಮಾಡಬೇಕು, ಅವ್ರ ರೈಟ್ಸ್, ಅವ್ರ ಹಕ್ಕದು ಅಥವಾ ಅವ್ರ ಅಧಿಕಾರ. ಅಲ್ಲಿಂದ ಸರ್ಕಾರ ಅಂತಾನೆ ಮೊದಲಿಂದ ಅಲ್ಪಸಂಖ್ಯಾತರ ದಲಿತರ ಹಿಂದುಳಿದ ವರ್ಗಗಳ ಪರ ಸರ್ಕಾರ ಅಂತಾನೆ ಇರೋದು. ಅದರಲ್ಲಿ ಅಲ್ಪಸಂಖ್ಯಾತರ ಭಾನು ಮುಸ್ತಾಕ್ ಅವರ ಆಯ್ಕೆ ವಿಚಾರದಲ್ಲಿ ಯಾವುದೇ ತಕರಾರು ಇರಲಿಲ್ಲ. ಬಟ್ ಸಮಸ್ಯೆ ಏನಂತ ಹೇಳಿದ್ರೆ, ಭಾನು ಮುಸ್ತಾಕ್ ಅವರೇ ಸೈದ್ಧಾಂತಿಕವಾಗಿ ಭುವನೇಶ್ವರಿಯನ್ನ ವಿರೋಧ ಮಾಡಿದ್ರು. ಕನ್ನಡಾಂಬೆಯನ್ನ ದೇವಿ ಕಾಲ್ಪನಿಕ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಸೊ ಅಂತವ್ರನ್ನ ಯಾಕೆ ಕರ್ಕೊಂಡು ಬರ್ತೀರಿ ಅಂತ ಬಿಜೆಪಿ ಪಾಯಿಂಟ್ ರೈಸ್ ಮಾಡಿದ್ರು. ಈಗ ಸಂವಿಧಾನ ಬೇಡನವ್ರೆ, ನಮ್ಗೆ ಸಂವಿಧಾನ ಬೇಡ ಅಂತಾರಲ್ಲ. ಮತ್ತೆ ಈಗ ಅವ್ರನ್ನ ಇಲ್ಲಿ ದೊಡ್ಡ ದೊಡ್ಡ ಚೇರ್ನಾಗ ಅವರು ಕೂತಿದ್ದಾರೆ. ಅದೇ ಸಂವಿಧಾನದಿಂದ ಆ ಚೇರ್ ಮ್ಯಾಗ ಕೂತಿದ್ದಾರೆ. ಅವರೇ ಬೇಡ ಅಂತಾರೆ, ಸುಟ್ಟು ಹಾಕ್ತಾರ, ಬದ್ಲಿ ಮಾಡ್ತೀವಿ ಅಂತಾರೆ. ಇದಕ್ಕೇನು ಹೇಳ್ತಾರ ಅವ್ರು ಉತ್ತರ? ಭಾನು ಮುಸ್ತಾಕ್ ಅವ್ರ ಹೇಳಿಕೆಯನ್ನ ನೀವು ಸಮರ್ಥಿಸ್ಕೊಳ್ತೀರಾ ಸರ್? ಸಮರ್ಥ ಇಲ್ಲ. ಅವ್ರು ಯಾವ್ದೋ ಸಂದರ್ಭ ಹೇಳಿದಾರೋ ಅದು ನಮ್ಗೆ ಗೊತ್ತಿಲ್ಲ, ನಾವೇನು ನೋಡಿಲ್ಲ, ಕೇಳಿಲ್ಲ. ಯಾವುದೋ ಎಲ್ಲಿ ಹೇಳಿದ್ನ ಎಲ್ಲಿ ಕನೆಕ್ಟ್ ಮಾಡ್ಲಿಕ್ಕೆ ಆಗೋಲ್ಲ ಅದು. ನಿಸಾರ್ ಅಹಮದ್ ಅವರ ಆಯ್ಕೆ ಸಂದರ್ಭದಲ್ಲಿ ಈ ರೀತಿ ಆಗಿರಲಿಲ್ಲ ಸರ್. ಅವರು ತಮ್ಮ ಕವಿತೆಗಳಲ್ಲಿ, ಅವರ ಹಾಡುಗಳಲ್ಲಿ ಭುವನೇಶ್ವರಿ ತಾಯಿ ಅಂತಾನೆ, ಕನ್ನಡ ತಾಯಿ ಅಂತಾನೆ ಹೊಗಳಿದ್ದಂಥದ್ದು. ಅದು ಎಲ್ಲರೂ ಒಪ್ಕೋತಾರ, ಅದೇ ಪ್ರಶ್ನೆ ಇದೆ. ಎಲ್ಲ ಭುವನೇಶ್ವರಿ ನಾವು ನವೆಂಬರ್ 1ಕ್ಕೆ ಅಥವಾ ರಾಜ್ಯೋತ್ಸವದಲ್ಲಿ ಅವೆಲ್ಲ ಅವ್ರು ಬಂದೇ ಬರ್ತಿದ್ದೆ. ಅವ್ರದ್ದು ಪಾತ್ರ ಭುವನೇಶ್ವರನ್ ಎಲ್ಲರೂ ಒಪ್ಕೋತಾರೆ. ಈ ಭಾರತ ರತ್ನಕ್ಕೆ ಕುವೆಂಪು ಅವ್ರನ್ನ ಇದು ಮಾಡಿದ್ದಾರೆ. ಹಿಂದೆ ಶಿವಕುಮಾರ್ ಸ್ವಾಮೀಜಿಗಳು ಕೊಡ್ಬೇಕಂತೇಳಿ ಬಿಜೆಪಿ ಅವರು ಇದು ಮಾಡಿದ್ದಾರೆ. ಆದ್ರೂ ಕೂಡ ಕೊಟ್ಟರೆ ಎಲ್ಲಿ ಕೊಟ್ಟರು ಅವ್ರೆ? ಕೊಟ್ಟಿಲ್ಲ, ಬಹುಶಃ. ಸರ್, ವಿಸ್ತರಣೆ ಬಗ್ಗೆ ರೀಸೆಂಟ್ಲಿ ಮತ್ತೇನಾದ್ರು ಚರ್ಚೆ ಆಯ್ತು? ಏನಿಲ್ಲ, ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ. ನೀವೇನು ಬೆಂಗಳೂರಾಗ ಕೇಳಬೇಕು. ವಿಸ್ತರಣೆ ಮಂತ್ರಿ ಯಾರು ಆಗ್ತಾರ, ಅವ್ರು ಯಾರು ಆಗ್ತಾರ, ನಾವೇನು ಹೇಳೋದ್ರಿ? ಅಲ್ಲಿ ಬೆಂಗಳೂರಾಗ ಕೇಳಬೇಕದು.